ಏನು ಬರುತ್ತೆ ನೋಡೋಣ. ಈ ಕರೋನಾ ಸಂದರ್ಭದಲ್ಲೂ ಹಗರಣ ಆಗಿಲ್ಲ ಅಂತ ಹೇಳಿದ್ರಲ್ವ, ಏನಾಯಿತು ಕಮಿಷನ್ ಮುಖಾಂತರ? ಭಾಳ ಸ್ಪಷ್ಟವಾಗಿ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಆರೋಗ್ಯ ಸಚಿವರು ನೇರವಾಗಿ ಚೈನಾಯಿಂದ PPE ಕಿಟ್ಗಳು ಖರೀದಿ ಮಾಡಿದ್ದಾರೆ ಅಂತ ಆರೋಪ ಸಾಬೀತಾಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಅವರಿಗೆ ಕೇಸ್ ಹಾಕಬೇಕು ಅಂತ ಬಂದಿಲ್ವ ಹೊರಗಡೆ? ಅದನ್ನು 40% ಸರ್ಕಾರನೇ ಅಲ್ಲ, ಅದು ಆಲ್ಮೋಸ್ಟ್ ಎಷ್ಟು 333 ರೂಪಾಯಿ ಇರುವಂಥ PPE ಕಿಟ್ನ 2117 ರೂಪಾಯಿ ಖರೀದಿ ಮಾಡಿದ್ದಾರೆ ಅಂದರೆ ಅದೆಷ್ಟು 1000% ಸರ್ಕಾರ ಆಯ್ತಲ್ಲ, 1000 ಪಟ್ಟು ಸರ್ಕಾರ ಆಯ್ತಲ್ಲ ಅವಾಗ. ಸೊ ಅದಕ್ಕೆ ಲೋಕಾಯುಕ್ತ ಅವ್ರದ್ದು ಯಾವ ಪ್ರಕರಣ ಇದೆ ಅದನ್ನು ಅದು ಅವ್ರ ಪ್ರಕಾರ ಇರ್ಬೋದು, ಕಮಿಷನ್ ವರದಿ ಬರಲಿ. ಯಾಕಂದರೆ ಗುತ್ತಿಗೆದಾರರ ಸಂಘದಿರ್ಬೋದು, ಬೇರೆ ಬೇರೆ ಇಲಾಖೆನಲ್ಲಿರ್ಬೋದು, ಅವೆಲ್ಲನೂ ಕೂಡ ತನಿಖೆ ಆಗ್ತಾಯಿದೆ. ಯಾಕಷ್ಟು ಇದು ಅವಸರ ಇದೆ BJP ಅವ್ರಿಗೆ ಜೈಲಿಗೆ ಹೋಗೋಕ್ಕೆ? ಕಾನೂನಾತ್ಮಕವಾಗಿ ಮಾಡೋಣಂತೆ ಎಲ್ಲನೂ. ನೋಡಿ, ನಮ್ಮ ಆರೋಪ ಒನ್ ಬೈ ಒನ್ ಸಾಬೀತಾಗ್ತಾ ಇದೆಯಾ ಇಲ್ಲ ಹೇಳಿ. PSI ಹಗರಣ ಆಗೇ ಇಲ್ಲ ಅಂದಿದ್ರು, ಪ್ರೂವ್ ಆಯಿತಾ? ಮರು ಪರೀಕ್ಷೆ ಆಯಿತಾ? ಆರ್ಡರ್ಗಳು ಕೊಟ್ಟಿದ್ದೀವ? ಗಂಗಾ ಕಲ್ಯಾಣ ಹಗರಣ ಆಗೇ ಇಲ್ಲ ಅಂತ ಹೇಳಿದ್ರು ಕೋಟ ಶ್ರೀನಿವಾಸ್ ಪೂಜಾರವರು. ಅರೆಸ್ಟ್ಗಳಾಗಿಲ್ವಾ? ಒಂದು ಬೋರ್ವೆಲ್ ಕೊರ್ಸೋಕ್ಕೂ ಆಗಿಲ್ಲ ಅವ್ರಿಗೆ ಅವಧಿನಲ್ಲಿ. ನಿಮ್ಮ ಕರೋನಾನಲ್ಲಿ ಹೆಣದ ಮೇಲೆ ಹಣನೇ ಮಾಡಿಲ್ಲ ಅಂತ ಹೇಳಿದ್ರು. ಈಗ ದಿನ ಪತ್ರಿಕೆಯಲ್ಲಿ ನೋಡಿ, ಎವ್ರಿ ಡೇ ಫ್ರಂಟ್ ಪೇಜ್ ನ್ಯೂಸ್ ಬರ್ತಾ ಇದೆ ಯಾವ್ಯಾವ ರೀತಿಯಾಗಿ ಇವರು ಹಗರಣ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಒಂದೊಂದಾಗಿ ಆಗುತ್ತೆ. ನಾವು ತಪ್ಪೇನು ಮಾಡಿದ್ದು ಅಂದರೆ, ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸ್ವಲ್ಪ ಹೆಚ್ಚು ನಾವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಗ್ಯಾರಂಟಿದ ಅನುಷ್ಠಾನದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ವಿ. ಇವರು ನಮ್ಮ ಒಳ್ಳೆತನದ ಅಡ್ವಾಂಟೇಜ್ ತೊಗೊಂಡು ಏನೂ ಆಗಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಒಂದೊಂದಾಗಿ ಸಾಬೀತಾಗುತ್ತೆ. ಯಾಕೆ ನಾನು ಹೇಳ್ದಂಗೆ ಯಾಕೆ ಅಷ್ಟು ಅವಸರ ಪಡ್ತಾ ಇದ್ದಾರೆ BJP ಅವರು? ಅವ್ರ ಅಧಿವೇಶನ ಎಷ್ಟು ಸರಿ ನಡೆಸಿದ್ದಾರೆ ತೆಗೀರಿ. ನಾನು ಚಾಲೆಂಜ್ ಮಾಡ್ತೀನಿ, ಸಿದ್ದರಾಮಯ್ಯ ಹಿಂದಿನ 5 ವರ್ಷದ ಅವಧಿನಲ್ಲಿ ನಾವು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಾವು ಎಷ್ಟು ದಿನ ಸದನ ನಡೆಸಿದ್ದೇವೆ, ಅವರು ಎಷ್ಟು ದಿನ ಸದನ ನಡೆಸಿದ್ದಾರೆ. ಅವರು BJP ಅವರ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಯಾರನ್ನ ಬಂದುಬಿಟ್ರೆ ಸದನ ಮೊಟಕುಗೊಳಿಸ್ಕೊಂಡು ಹೋಗಿರೋದು ಬೆಳಗಾವಿನಲ್ಲಿ, ನೆನಪಿರ್ಬೋದು ಅವರಿಗೆ. ಸದನ ನಡೆಸೋ ಜವಾಬ್ದಾರಿ ನಮ್ಮದೂ ಇದೆ, ಅದನ್ನು ನಾವು ಮಾಡೇ ಮಾಡ್ತೀವಿ. ಆಮೇಲೆ ಅದರ ಬಗ್ಗೆ ಚರ್ಚೆ ಮಾಡಲಿ. ಇದು ಕರೋನಾದಿಂದನೇ ಪ್ರಾರಂಭ ಆಗಲಿ ಚರ್ಚೆ, ಮಿಕ್ಕಿದೆಲ್ಲ ಯಾಕೆ ಬೇಕಂತವರಿಗೆ? ಏನು ಅವ್ರ ಯಡಿಯೂರಪ್ಪ ಅವ್ರ ಮೇಲೆ ಆರೋಪ ಇದೆ, ಪಾಕ್ಸೋಯಿಂದ ಹಿಡ್ಕೊಂಡು ನಿಮ್ಮ ಕರೋನಾ ತನಕ, ಅದ್ರ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ರೆಡಿ ಇದ್ದೀವಿ ಸದನದಲ್ಲಿ ಚರ್ಚೆ ಮಾಡೋಕ್ಕೆ. ಅವ್ರು ರೆಡಿ ಇದ್ದಾರಾ? ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಿನ್ನೆ ಕಾಂಗ್ರೆಸ್ನವ್ರು ಹೇಳೋದು ಬಿಡಿ, BJP ಅವ್ರು ಏನು ಹೇಳ್ತಾರೆ, BJP ರಾಜ್ಯಾಧ್ಯಕ್ಷರು ಅವರ ತಂದೆ ಥರ ಲೂಟಿ ಹೊಡೆಯೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ. ಯಾರು? ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್, ಒಬ್ಬರು ಶಾಸಕರು, ಹಿರಿಯ ಶಾಸಕರು, ಮಾಜಿ ಕೇಂದ್ರ ಸಚಿವರು ನೇರವಾಗಿ BJP ರಾಜ್ಯಾಧ್ಯಕ್ಷರ ಮೇಲೆ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾರೆ ಅವ್ರು ಲೂಟಿ ಹೊಡೆದಿದ್ದಾರೆ ಅಂತ. ಇದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.